ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಓಟ್ಸ್ ಬೌಲ್ನ ಮಾಡಿ ತೋರಿಸ್ತಾ ಇದ್ದೀನಿ. ಡೈಲಿ ಒಂದೇ ಥರ ತಿಂಡಿ ತಿಂದು ಬೇಜಾರಾಗಿದ್ದರೆ ಅಥವಾ ತಿಂಡಿ ಮಾಡಲಿಕ್ಕೆ ಬೋರ್ ಆಗಿದ್ದರೆ, ಬೆಳಗ್ಗೆನೇ ಆಯಿಲಿ ಫುಡ್ಡು ಬೇಡ ಅನ್ನೋರಿಗೆ, ಡಯಟ್ ಮಾಡೋರಿಗೆ, ಮಾರ್ನಿಂಗ್ ಹೆಲ್ದಿ ಬ್ರೇಕ್ಫಾಸ್ಟ್ ತಿನ್ನಬೇಕು ಅನ್ನೋರಿಗೆ ಇದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು, ಅಷ್ಟೇ ಹೆಲ್ದಿ ಕೂಡ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ 4 ಸ್ಪೂನ್ ನಾನು ಓಟ್ಸ್ನ ಹಾಕ್ಕೊತಾ ಇದ್ದೀನಿ. ಯಾವುದಾದ್ರೂ ಬ್ರ್ಯಾಂಡ್ ಓಟ್ಸ್ನ ನೀವಿಲ್ಲಿ ತೊಗೋಬೋದು. ಹಾಗೆ ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದು ಬಿಸಿ ಇದ್ದರೆ ಇನ್ನೂ ಒಳ್ಳೆಯದು, ಅಥವಾ ಉಗುರು ಬೆಚ್ಚಿಂದಾದರೂ ಆಗುತ್ತೆ. ನಮಗೆ ಎಷ್ಟು ಬೇಕೋ ನೋಡಿಕೊಂಡು ನಾವು ಹಾಲನ್ನ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಒಂದು 4ರಿಂದ 5 ಗಂಟೆ ಮುಂಚೆನೇ ನಾನಿಲ್ಲಿ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ, ಅಥವಾ ಓವರ್ ನೈಟಾದರೂ ನೆನೆಸ್ಬೋದು. ಇದನ್ನು ಅಷ್ಟೇ ಒಂದು 3ರಿಂದ 4 ಸ್ಪೂನ್ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ಈಗ 4 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಓಟ್ಸು, ಹಾಲು ಮತ್ತು ಚಿಯಾ ಸೀಡ್ಸ್ ಈ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ನೆನೆಲಿಕ್ಕೆ ಇಟ್ಬಿಡಬೇಕು. 1ರಿಂದ 2 ಗಂಟೆ ಇದನ್ನ ಚೆನ್ನಾಗಿ ನೆಂದ್ರೇ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಬಿಸಿ ಹಾಲು ಹಾಕ್ಕೊಂಡ್ರೆ ಬೇಗ ಹಳ್ಕೊಳುತ್ತೆ ಓಟ್ಸು, ಚೆನ್ನಾಗಿರುತ್ತೆ. ಈಗ 1-2 ಗಂಟೆ ಆಗಿದೆ ನೆನೆಯೋಕ್ಕಿಟ್ಟು. ಓವರ್ನೈಟ್ ಫ್ರಿಜ್ಜಲ್ಲೂ ಕೂಡ ಇಟ್ಟು ನಾವು ಮಾರ್ನಿಂಗು ತಿನ್ಬೋದು. ಈಗ 1 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಖರ್ಜೂರನ ತೊಗೊಂಡಿದ್ದೀನಿ, ಕಟ್ ಮಾಡಿರೋ ಅಂಥದ್ದು. ಹಾಗೆ 1 ಆ್ಯಪಲ್ ಪೂರ್ತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಪಚ್ಚಬಾಳೆಹಣ್ಣು ಕಟ್ ಮಾಡ್ಕೊಂಡಿರೋ ಅಂಥದ್ದು. ಹಾಗೆ ಒಂದು 5ರಿಂದ 6 ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ನಷ್ಟು ವಾಟರ್ಮೆಲನ್ ಸೀಡ್ಸು ಅಥವಾ ಕಲ್ಲಂಗರಿ ಬೀಜ, 1 ಸ್ಪೂನ್ನಷ್ಟು ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸು, ಹಾಗೆ ಇನ್ನೂ ಉಳಿದಿತ್ತಲ್ಲ ಚಿಯಾ ಸೀಡ್ಸು, ಅದನ್ನು ಸಹ ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನ್ನಷ್ಟು ಪ್ಯೂರ್ ಹನಿನ ಬಳಸಿದ್ದೀನಿ. ಹನಿ ಹಾಕ್ಕೊಳ್ಳೋದ್ರಿಂದನೂ ತುಂಬ ಚೆನ್ನಾಗಿರುತ್ತೆ, ನಮ್ಮ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ಇದನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಓಟ್ಸ್ ಬೌಲ್ಗೆ ನಾವು ನಮಗಿಷ್ಟ ಆಗಿರೋ ಎಲ್ಲ ಥರ ಫ್ರೂಟ್ಸ್ನೂ ಹಾಕ್ಕೋಬೋದು. ಮಾವಿನ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಹಾಗೆ ಸಪೋಟೊ ಹಣ್ಣು ತುಂಬ ಚೆನ್ನಾಗಿರುತ್ತೆ, ಸಪೋಟೊ ಹಣ್ಣನ್ನು ಹಾಕ್ಕೊಂಡ್ರೆ. ಹಾಗೆ ದಾಳಿಂಬೆ ಕಾಳನ್ನ ಬಿಡಿಸ್ಬಿಟ್ಟು ಕೂಡ ಹಾಕ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ, ಅಷ್ಟೇ ಹೆಲ್ದಿ ಕೂಡ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗೋಸ್ಕರ ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.